ಹನಿ ಟ್ರ್ಯಾಪ್ ಪ್ರಕರಣ ಹಾಗೆ ಮುಸ್ಲಿಂ ಅವರಿಗೆ 4% ಮೀಸಲಾತಿ ಪ್ರಕರಣ ಇವತ್ತು ಸದನದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಇವತ್ತು ಧರಣಿಯನ್ನ ವಿಪಕ್ಷ ನಾಯಕರು ಸದನದಲ್ಲೇ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆ ಸರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ನಿಮ್ಮ ವಿಪಕ್ಷ ನಾಯಕರು ಒಂದು ಮಾತನ್ನು ಹೇಳಿದ್ರು. ಸಿಎಂ ಕುರ್ಚಿಗಾಗಿ ಇದೆಲ್ಲ ನಡೀತಾ ಇದೆ, ಟ್ರ್ಯಾಪ್ ಮಾಡ್ತಿದ್ದಾರೆ. ಈಗ ನಿನ್ನೆ ಹಿರಿಯ ಸಚಿವರು ಸದನದಲ್ಲಿ ಹೇಳಿದ್ದು ನನ್ನ ಮೇಲೆ ಕೂಡ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಹೇಳಿ. ಸುದ್ದಿ ಇರ್ತಕ್ಕಂಥದ್ದು ಅವರು ಸ್ವಪಕ್ಷೀಯರೇ ಅದನ್ನು ಮಾಡಿರಬೇಕು ಅಂತೇಳಿ. ಸ್ವಪಕ್ಷೀಯರೇ ಮಾಡವ್ರೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಮಾಡಿರ್ತಾರೆ? ಅವರು ರಾಜಣ್ಣವರು ಹೇಳಿ ಕೇಳಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು, ಅವರ ಸಮರ್ಥನೆ ಮಾಡ್ತಕ್ಕಂಥವ್ರು. ಸೊ ಅವ್ರಿಗೆ ಮುಜುಗರ ತಂತು ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ಮುಜುಗರ ತಂದಂಗೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು, ಅಂಡರ್ಸ್ಟುಡ್. ನಮ್ಮ ನಾಯಕರು ಹೇಳಿರ್ತಕ್ಕಂಥದ್ದು ಸರಿ ಐತೆ ಅವ್ರು ಹೇಳಿರ್ತಕ್ಕಂಥದ್ದು. ಆದರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಈ ಥರ ಅಡ್ಡದಾರಿಯನ್ನು ಹಿಡಿದು ರಾಜಕಾರಣಕ್ಕೆ ಬರೋದು, ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಅದು ಒಂದು ರೀತಿ ಏಡಿತನ ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಅಧಿಕಾರ ಬರಬೇಕು ಅಂತ ಹೇಳಿದಾಗ ಅದು ಬರ್ತದೆ. ಆದರೆ ಇದನ್ನ ಬಿಟ್ಟು ಯಾರ್ಯಾರು ವಿರೋಧ ಮಾಡ್ತಾರೆ, ವಿರೋಧಿಗಳಿದ್ದಾರೆ. ಸಚಿವರು ಹೇಳ್ದಂಗೆ 48 ಜನಗಳ ಮೇಲೆ ಸಿಡಿ ಆಗಿದೆ ಅಂತ ಹೇಳಿದ್ರೆ ಯಾರು ಮಾಡಿರುವಂಥದ್ದು? ಅದರ ಚಾಕಚಕ್ಯತೆ ಇರೋದು ಯಾರು? ಅದರಲ್ಲಿ ನಿಪುಣರು ಯಾರು? ಇದು ತನಿಖೆ ಆಗಬೇಕು. ಯಾಕಂದರೆ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅನೇಕ ಹೊಸಬರು, ಯುವಕರು, ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿ ಬೇರೆ ಬರ್ತಾ ಇದೆ. ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡ ರಾಜಕಾರಣಕ್ಕೆ ಬರುವಂಥ ಅವಕಾಶ ಐತೆ. ಬಂದಾಗ ಈ ಥರ ಹಗರಣಗಳು ನಡೆದಾಗ ಅವ್ರ ಮನೆಗಳಲ್ಲಿ ಹೆಣ್ಮಕ್ಳನ್ನ ಎಲೆಕ್ಷನ್ ನಿಲ್ಸಕ್ಕೆ ಕಳಿಸ್ತಾರ? ಮತ್ತೆ ನಾವು ಚುನಾವಣೆಗೆ ನಿಲ್ಲಬೇಕು ಅಂತ ನಮ್ಗೆ ಅನಿಸ್ತದ? ನಮ್ಮ ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ಆರಾಮಾಗಿರ್ಬೋದು. ಎಲ್ಲೋ ಒಂದು ಕಡೆ ಇದು ಮುಂದುವರೆದ್ರೆ ರಾಜಕಾರಣಕ್ಕೆ ಬರ್ತಕ್ಕಂಥ ಜನಗಳು ಕೂಡ ಕಡಿಮೆ ಆಗ್ತಾರೆ. ಇದು ಇಡೀ ದೇಶದಲ್ಲಿ ಅಲ್ಲಲ್ಲಾಗಿರ್ಬೋದು, ಆದರೆ ವ್ಯಾಪಕವಾಗಿ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ಒಂದು ಸರಳತೆಗೆ, ಸಜ್ಜನತೆಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಈ ಥರ ಕಪ್ಪು ಚುಕ್ಕೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತನಿಖೆ ಆಗಬೇಕು ಅಂತಕ್ಕಂಥದ್ದು. ಇದಕ್ಕೆ ಅಂತ್ಯ ಆಡಬೇಕು. ನಿಜವಾಗೂ ಯಾರು ತಪ್ಪು ಮಾಡಿರ್ತಾನೋ ಬಾಧಿತರು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಇವರೇ ಪ್ಲಾಂಟ್ ಮಾಡಿ ಅದನ್ನು ಕೆಡ್ಡಕ್ಕೆ ಬೀಳಿಸೋದಿದೆಯಲ್ಲ, ಇದು ಸರ್ವತ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ದು ಹೋರಾಟ. ನಿಮ್ಮ ಪ್ರಕಾರ ಈಗ ಈ ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅಂತ ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಅವರೇ ಹೇಳಿರ್ತಕ್ಕಂಥದ್ದು ನಮ್ಮ ಪಕ್ಷದವರೇ ಅಂತೇಳಿ. ಇಲ್ಲ ನಾವೇನು ಮಾಡೋಣ? ರಾಜಣ್ಣವ್ರ ಹತ್ರ ಹೋಗಿ ಹನಿ ಟ್ರ್ಯಾಪ್ ಮಾಡಿ ಸರ್ಕಾರ ಬೀಳ್ಸಕ್ಕಾಗ್ತದೆ? ನಮಗೇನು ಆ ಥರದ್ದೇನು ದರ್ದೇನಿಲ್ಲ ಅದರಲ್ಲಿ. ರಾಜಣ್ಣವರು ಕೂಡ ಅನಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ನಮ್ಮದೇ ಪ್ರಭಾವಿ ಮಂತ್ರಿಗಳು ಮಾಡಿರೋದು ಅಂತೇಳಿ. ಯಾರು ಅಂತ ನಮಗೂ ಗೊತ್ತಿಲ್ಲ. ಅದ್ರ ತನಿಖೆ ಆಚೆ ಬರಲಿ ಅಂತೇಳಿ. ಯಾಕಂದ್ರೆ ಈಗ ಗುಮಾನಿ ಯಾರೋ ಒಬ್ಬರ ಮೇಲೆ ಹೋಗೋ ಬದಲು ಅವರು ಹೊರಗಡೆ ಬರಬೇಕು ಅಂತಂದ್ರೆ ತನಿಖೆ ಆಗಬೇಕು. ಸದನದಲ್ಲೇ ಹೆಸರು ಅವ್ರು ಯಾರು ಮಾಸ್ಟರ್ ಮೈಂಡ್ ಅಂತ ಹೇಳ್ಬೇಕು ಅಂತ ನಿಮ್ಮ ಒತ್ತಾಯನ? ಅಲ್ಲ, ಯಾಕಂದ್ರೆ ಅವ್ರಿಗೆ ಮಾಡಿರೋರು ಯಾರು ಅಂತ ಗೊತ್ತು. ಅವ್ರು ಹೇಳ್ತಾರೆ ಯಾರು ಮಾಡಿಸೋರೆ, ದಾಖಲೆ ನನ್ನ ಹತ್ರ ಐತೆ ಅಂತ ಹೇಳವ್ರೆ. ಅವ್ರಿಗೆ ಅದು ಗೊತ್ತಿರ್ತದೆ. ಗೊತ್ತಿದ್ರೆ ನೇರವಾಗಿ ಹೇಳ್ರಿ, ಮುಜುಗರ ಏನೈತೆ ಅದರಲ್ಲಿ? ಇಡೀ ರಾಜ್ಯಕ್ಕೆ ಒಳ್ಳೇದಾಗ್ತದೆ, ಒಂದು ಸ್ವಚ್ಛ ಆಗ್ತದೆ. ಸ್ವಚ್ಛ ಮಾಡದಂತ ಕೀರ್ತಿ ಮಂತ್ರಿಗಳಾದಂತ ನಿಮಗೆ ಬರ್ತದೆ ಅಂತ. ಕಾಂಗ್ರೆಸ್ ಅಲ್ಲಿನ 2 ಗುಂಪುಗಳಿಂದ ಈಗ ಸಚಿವರಿಗೆ ಮತ್ತೆ ಶಾಸಕರಿಗೆ ಅಭದ್ರತೆ ಶುರುವಾಗಿದೆಯಾ? ಅವರ ಒಂದು ರಾಜಕೀಯ ಲಾಭಕ್ಕಾಗಿ ಇವರ ಒಂದು ಜೀವನ ಹಾಳು ಮಾಡ್ತಿದ್ದಾರ ಅಂತ? ಖಂಡಿತವಾಗಿ ಕೂಡ ನಮಗೂ ಅನ್ಸೋದು ಕೇವಲ ಅವರ ಪಕ್ಷಕ್ಕೆ ಮಾತ್ರ ಕಪ್ಪು ಚುಕ್ಕೆ ಅಲ್ಲ, ಇಡೀ ಸದನಕ್ಕೆ ಕಪ್ಪು ಚುಕ್ಕೆ ಇದೆ. ಇಡೀ ಎಲ್ಲಾ ಶಾಸಕರನ್ನು ಕೂಡ ಅನುಮಾನದಿಂದ ನೋಡ್ತಕ್ಕಂಥ ಪ್ರವೃತ್ತಿ ಈಗ ಪ್ರಾರಂಭ ಆಗ್ತದೆ. ಅವ್ರದ್ದು ಏನಿದೆಯೋ ಅದು ಮಾಡ್ಕೊಳ್ಳಿ. ಯಾರು ಇಳಿಸ್ತಾರೋ, ಯಾರನ್ನ ಹತ್ತಿಸ್ತಾರೋ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರ ಹೈಕಮಾಂಡ್ ಅಲ್ಲಿ ತೀರ್ಮಾನ ಮಾಡಲಿ. ನಮ್ಗೆ ಅದಕ್ಕೇನು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇನ್ನು ಎಲೆಕ್ಷನ್ ಇರೋದು 3 ವರ್ಷಕ್ಕೆ, ಅದ್ರ ಮಧ್ಯದಲ್ಲಿ ಏನು ಚುನಾವಣೆ ಬರ್ತದೆ ಅಂತೇಳಿ ನಾವು ಕೂಡ ಯಾರು ಅನ್ನಲಿಲ್ಲ. ಆದರೆ ಅವರಲ್ಲೇ ಆಗಲಿ ಪಾಲಿಟಿಕ್ಸ್ಗೋಸ್ಕರ, ಅಧಿಕಾರಕ್ಕೋಸ್ಕರ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ, ಇನ್ಯಾರನ್ನ ಇಳಿಸೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಕೂಡ ಒಪ್ಪೋದಿಲ್ಲ. ಅದನ್ನು ನಾವು ಸಂತೋಷ ಪಡಬೇಕು. ಆದರೆ ಈ ಅಡ್ಡದಾರಿ ನಡಿಬಾರ್ದು ಅಂತೇಳಿ. ನಾಳೆ ಅವ್ರಿಗಾಗಿದ್ದು ಇನ್ನೊಬ್ರಿಗೂ ಆಗ್ತದೆ. ಇದಕ್ಕೆ ನಮ್ಗೆ ವಿರೋಧ ಇರತಕ್ಕಂಥದ್ದು. ಇದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ, ಗೃಹ ಸಚಿವರು ಸರಿಯಾಗಿ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. ಅನಿವಾರ್ಯವಾಗಿ ನಾವು ಹೋರಾಟವನ್ನು ತೀವ್ರ ಮಾಡಿದ್ದೀವಿ. ಸೊ ಇದು SR ವಿಶ್ವನಾಥ್ ಅವರ ಮಾತು. ಸಿಎಂ ಕುರ್ಚಿಗಾಗಿ ಈ ರೀತಿಯ ಒಂದು ಹನಿ ಟ್ರ್ಯಾಪ್ ಇಂಥ ಒಂದು ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದಿದ್ದಾರೆ ಅನ್ನೋ ಒಂದು ಮಾತನ್ನ SR ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.